ಅವರು ದಾಖಲೆಯಾಗಿರ್ತಕ್ಕಂತಹ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು 3,71,383 ಕೋಟಿ. ಸರ್, ಇದೊಂದು ದಾಖಲೆಯ ಬಜೆಟು, ಅತಿ ಹೆಚ್ಚು ಬಜೆಟ್ ಮಂಡಿಸಿರ್ತಕ್ಕಂತಹ CM. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದು ನೀವು ಹೇಳಿದ್ದು ಅವ್ರು 15ನೇ ಬಜೆಟನ್ನು 15 ಬಜೆಟ್ ಮಂಡನೆ ಮಾಡ್ಯಾರ. ಅವ್ರಿಗೆ ಅಭಿನಂದನೆ. ದಾಖಲೆ ಇಲಾಖೆ ಏನಿದೆ ಇಲ್ಲಿ ಬರೀ ಮಂಡನೆ ಮಾಡೋವಂಥದ್ದು ಅಷ್ಟೇ ದಾಖಲೆ, ಅದರಲ್ಲಿ ಏನೂ ಇಲ್ಲೇ ಇಲ್ಲಲ್ಲ. 15ನೇ ಬಜೆಟ್ಟು ಅತ್ಯಂತ ನಿರಾಶಾದಾಯಕ ಬಜೆಟ್ಟು. ಬಹುಶಃ ನಾನು ಅನ್ನಿಸ್ತದೆ ಇದೇ ಕೊನೆಯ ಬಜೆಟ್ ಆಗ್ತೈತೆ ಅವರು. ಲೋಕಸಭೆ ನಂತರ ಇವ್ರನ್ನೇನೋ ಅವರು ಪಕ್ಷದವ್ರು ಇಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಿದು ನೀವು ಪಾಪ ಅವರೇ ಹೇಳ್ಕೊಂಡು ಬಿಟ್ಟಾರೆ ಇವತ್ತು. ನನ್ನ 15ನೇ ಬಜೆಟು 15ನೇ ಬಜೆಟ್ ಅಂದರೆ ನಂದು ಇದೇ ಕೊನೆಯ ಬಜೆಟ್ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರ ಕೊನೆಯ ಬಜೆಟ್ ಆಗುತ್ತಾ ಅಥವಾ ಕಾಂಗ್ರೆಸ್ ಸರ್ಕಾರದ ಕೊನೆಯ ಬಜೆಟ್ ಆಗುತ್ತಾ? ಇದು ಎರಡರಾಗ ಒಂದು ಆಗ್ಬೋದು. ಎರಡರಾಗ ಒಂದಂತರ ಗ್ಯಾರಂಟಿ. ಇವು ಉಳಿಕೆದು ಗ್ಯಾರಂಟಿ ಉಳಿತಾ ಇಲ್ಲ ಗೊತ್ತಿಲ್ಲ. ಆ ಗ್ಯಾರಂಟಿ ಮಾತ್ರ ಉಳಿತೈತೆ. ಒಂದು ಸಿದ್ದರಾಮಯ್ಯವ್ರದ್ದು ಕೊನೆಯ ಬಜೆಟ್ ಆಗ್ತದೆ ಅಥವಾ ಕಾಂಗ್ರೆಸ್ನವ್ರದ್ದು ಕೊನೆಯ ಬಜೆಟ್ ಆಗ್ತದೆ. ಸರ್, ಅವರ ಬಜೆಟ್ ಭಾಷಣದಲ್ಲಿ ಕೇಂದ್ರ ಸರ್ಕಾರವನ್ನು ಕಟುವಾಗಿ ಟೀಕಿಸಿದ್ದಾರೆ. ಏನೋ GST ಹಣ ಆಗಿರ್ಬೋದು, ತೆರಿಗೆ ಹಣ ಆಗಿರ್ಬೋದು, ಯಾವುದು ಸಹ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ವಿರುದ್ಧ ಸಾಕಷ್ಟು ಕಟುವಾಗಿ ಟೀಕೆಯನ್ನು ಮಾಡಿರ್ತಕ್ಕಂಥದ್ದು. ಸರ್ ನೋಡಿರಿ, ಮೊನ್ನೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇವರೇನು ದಿಲ್ಲಿ ಹೋರಾಟ ಮಾಡಿದ್ರಲ್ಲ, ದಿಲ್ಲಿ ಹೋರಾಟದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಅರ್ಥಮಂತ್ರಿಗಳು ಲೋಕಸಭೆಯಲ್ಲಿ ಹೇಳಿದ್ದಾರೆ, 1 ರೂಪಾಯಿ ಸಹ ಕರ್ನಾಟಕಕ್ಕೆ ನಾವು ಬಾಕಿ ಇಲ್ಲ, ಎಲ್ಲ ಹಣ ಕೊಟ್ಟಿದ್ದೀವಿ. ಅವರೇನು ಇಡೀ ದೇಶದ ಒಂದು ವ್ಯವಸ್ಥೆಯಲ್ಲಿ ನೋಡಿರಿ, ಇವತ್ತು ದೇಶನೂ ನೋಡಬೇಕು, ರಾಷ್ಟ್ರೀಯ ಸುರಕ್ಷತೆ ಇದೆ. ಈ ನಮ್ಮ ಸೈನಿಕರಿದ್ದಾರೆ, ಅಲ್ಲಿನೂ ವೆಚ್ಚ ದೊಡ್ಡದಿದೆ. ಅದರಲ್ಲಿ ಪಾಲು ಕರ್ನಾಟಕದ ಬೇಕಲ್ಲ. ಎಲ್ಲ ಕರ್ನಾಟಕದ ಈಗ ಬೆಂಗಳೂರಿನ ಹೆಚ್ಚು ಆದಾಯ ಕೊಡುವಂಥ ರಾಜ್ಯದಲ್ಲೇ ಹೆಚ್ಚು ಆದಾಯ ಬರುವಂಥದ್ದು ಬೆಂಗಳೂರು ಮಹಾನಗರ. ನೀವು ಹಾಗಾದ್ರೆ ಬರೀ ಬೆಂಗಳೂರಿಗೆ ಅಟ್ಟೆ ಖರ್ಚು ಮಾಡ್ತೀರಾ? ಹುಬ್ಬಳ್ಳಿ ಧಾರವಾಡಿಗೆ ಮಾಡೋದಿಲ್ಲ, ಕಲಬುರಗಿಗೆ ಮಾಡೋದಿಲ್ಲ, ಕೃಷ್ಣ ಮೇಲ್ದಂಡೆಗೆ ಮಾಡೋದಿಲ್ಲ. ಹಾಗೆ ಈ ದೇಶದ ಕಲ್ಪನೆ ಇಟ್ಕೊಂಡು ಸುರಕ್ಷತೆ ಇದೆ, ನಮ್ಮ ದೇಶದ ವ್ಯವಸ್ಥೆ ಇದೆ. ಇದನ್ನೆಲ್ಲ ನೋಡಿಕೊಂಡು ನಮ್ಮ ಪಾಲೇನಿದೆ GSTಯಲ್ಲಿ 100ಕ್ಕೆ 100 ಕೊಟ್ಟಾರೆ. 1 ರೂಪಾಯಿನೂ ಬಾಕಿ ಇಲ್ಲ ಅಂತೇಳಿ ಹೇಳಿದ್ದಾರೆ, ಲೋಕಸಭೆಯಲ್ಲಿ ಹೇಳಿದ್ದಾರೆ. ಹಾಗಾದರೆ DK ಸುರೇಶ್ ಅವ್ರು ಕೇಳಬೇಕಾಗಿತ್ತು ಪಾರ್ಲಿಮೆಂಟ್ನಲ್ಲಿ. ನೀವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ರಲ್ಲ, ಇಲ್ಲಿ ಬಂದು ಹೇಳಿಕೆ ಕೊಡ್ತೀರಿ, ದೇಶ ಉಳಿಯುವಂಥ ಹೇಳಿಕೆ ಕೊಡ್ತೀರಿ. ಅಂದರೆ ನಿಮಗೆ ಇದೊಂದು ನೆಪ ಅಟ್ಟೆ. ಮೊನ್ನೆ ನೀವು ದಿಲ್ಲಿಯಲ್ಲಿ ಮಾಡಿದಂಥದ್ದು ನೆಪ. ಜನರಿಗೆ ಒಂದು ರೀತಿ ತಪ್ಪು ಹಾದಿಗೆ ಎಳೆಯುವಂಥ ಕೆಲಸ. ಈ ರೀತಿ ಮಾಡಿದ್ರೆ ಜನ ಏನು ಒಪ್ಪೋದಿಲ್ಲ. ಅವ್ರಿಗೂ ಗೊತ್ತಾಗಿದೆ, ಕಾಂಗ್ರೆಸ್ನವ್ರಿಗೆ. ಲೋಕಸಭೆಯಲ್ಲಿ ಮತ್ತೆ ಮೋದಿಯವರೇ ಬರೋರು, BJPನೇ ಕೇಂದ್ರದಲ್ಲಿ ಅಧಿಕಾರ ಬರೋದು ಅವ್ರಿಗೆ ಗೊತ್ತಾಗಿದೆ. ಹತಾಶರಾಗಿ ಈ ರೀತಿ ಕೇಂದ್ರ ಸರ್ಕಾರವನ್ನು ಮೇಲಿಂದ ಮೇಲೆ ಒಬ್ಬ ರಾಜ್ಯಪಾಲರ ಭಾಷಣದಲ್ಲಿ ಸಹ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ. ರಾಜ್ಯಪಾಲರು, ಗಣತಿವತ್ತ ರಾಜ್ಯಪಾಲರು, ಅವರ ಪಕ್ಷಾತೀತ, ಅವರು ಕೇಂದ್ರದ ಪ್ರತಿನಿಧಿ. ಅವರ ಭಾಷಣದಲ್ಲಿ ನೀವು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥದ್ದೇನು ಉಲ್ಲೇಖ ಮಾಡಿರಿ. ನಿಜಕ್ಕೂ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಅದನ್ನು ಮತ್ತು ಈ ಬಜೆಟ್ನಲ್ಲೂ ಸಿದ್ದರಾಮಯ್ಯನವರು ಸಹಿತ ಮತ್ತೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥದ್ದು ಮಾಡಿದಾರಲ್ಲ, ಇದು ನಿಜಕ್ಕೂ ಒಂದು ವ್ಯವಸ್ಥೆ ಏನಿದೆ ನಮ್ಮದು ಕೇಂದ್ರ ಮತ್ತು ರಾಜ್ಯ ವ್ಯವಸ್ಥೆಗೆ ಇದು ಗೌರವ ತರುವಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಿಲ್ಲ. ಮತ್ತು ಅವ್ರು ಏನು ಓದ್ತಾ ಇದ್ದಾರೆ ಸುಮಾರು 2 ತಾಸಿನಿಂದ, ಅದರಲ್ಲಿ ಏನೂ ಇಲ್ಲೇ ಇಲ್ಲ. ನಿಮ್ಮಲ್ಲಿ ಹಣನೇ ಇಲ್ಲ. ನೀವು ಗ್ಯಾರಂಟಿಗಳಿಗೆ ಹಣ ಜೋಡಿಸೋದ್ರಾಗೇ ನೀವು ವಿಫಲರಾಗಿದ್ದೀರಿ. ಹೊಸ ಸೋರ್ಸಸ್ ನೀವು ಎಲ್ಲನೂ ಏರಿಸಿದಿರಿ. ಇವತ್ತು ಟ್ಯಾಕ್ಸ್ಗಳು ಏರಿಸಿದಿರಿ. ಮೊದಲು 10 ರೂಪಾಯಿ ಅಫಿಡೇಟ್ ಇದ್ದಿದ್ದು 100 ರೂಪಾಯಿ ಆಗಿದೆ. 100 ರೂಪಾಯಿದಂಥ ಒಂದು ಇದು 500 ರೂಪಾಯಿ ಮಾಡಿರ. ಕಂದಾಯ ಇಲಾಖೆಯಲ್ಲಿ ಎಷ್ಟು ನೀವು ಟ್ಯಾಕ್ಸ್ ಇದು ಮಾಡಿದ್ದೀರಿ, ರೆವೆನ್ಯೂ ಇದು ಮಾಡಿದ್ದೀರಲ್ಲ ಮೊನ್ನೆ ತಿದ್ದುಪಡಿ. ಅಂದರೆ ನೀವು ಎಲ್ಲ ದಿವಾಳಿಯಾಗಿ ಜನರನ್ನ ಈ ಕೈಯಿಂದ ಕೊಟ್ಟು ಈ ಕೈಯಿಂದ ಕಸುವಂಥ ಕೆಲಸ ಮಾಡ್ತಾಯಿದ್ದೀರಿ. ಸರ್, ಯತ್ನಾಳ್ ಅವರು ಸಾಕಷ್ಟು ದಿನದಿಂದ ಆಕ್ಟಿವ್ ಆಗಿದ್ದರು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ, ಅಶೋಕ್ ಅವರು ವಿಪಕ್ಷ ನಾಯಕರಾಗ್ತಾರೆ. ಯಾಕೋ ಪಕ್ಷದ ಕಡೆ ಯತ್ನಾಳ್ ಅವರ ತಲೆನೇ ಆಗ್ತಿಲ್ಲ. ಆದರೆ ಇಂತಹ ವಿಚಾರ ಬಂದಾಗ ಯತ್ನಾಳ್ ಅವರು ಚಿಡಿತಾರೆ. ಏನು ಸರ್ ಇದು ಮರು? ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಇಲ್ಲ. ಅವರೆಲ್ಲ ಬಿಸ್ನೆಸ್ ಮಾಡ್ತಾರೆ. ಅವ್ರವ್ರು ಕೂಡಿ ರಾತ್ರಿ ಎಲ್ಲ ಕೂಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ನಾಳೆ ವಿಧಾನಸಭೆದಾಗ ಏನು ಮಾತಾಡಬೇಕು ಅಂತ ಚರ್ಚೆ ಮಾಡ್ಕೋತಾರೆ. ನಾ ಯಾವ DK ಶಿವಕುಮಾರ್ ಮನೆಗೂ ಹೋಗೋದಿಲ್ಲ, ಸಿದ್ದರಾಮಯ್ಯ ಮನೆಗೂ ಹೋಗೋದಿಲ್ಲ. ಯಾವ ಪತ್ರ ತೊಗೊಂಡು ಬುಕ್ಕೆ ಕೊಟ್ಟು ಸಿದ್ದರಾಮಯ್ಯ ಜೊತೆಗೂ ಫೋಟೋ ತಗೊಂಡಿಲ್ಲ, DK ಶಿವಕುಮಾರ್ ಜೊತೆಗೂ ತಗೊಂಡಿಲ್ಲ. ಹಂಗಾರೆ ವಿಜಯೇಂದ್ರ ಅವರು ಸಿದ್ದರಾಮಯ್ಯ ಮತ್ತೆ ಎಲ್ಲ ಬುಕ್ಕೆ ತೊಗೊಂಡು ನೋಡಿರಿಲ್ಲ. ಅವರು ಹೆಗಲ ಮ್ಯಾಗ ಹೆಂಗೆ ನಿಂದಿರ್ತಾರೆ. ಬೊಮ್ಮಾಯಿ ಅವರು ಈ ಕಡೆ, ಅಶೋಕ ಈ ಕಡೆ, DK ಶಿವಕುಮಾರ್. ಯತ್ನಾಳ್ ಹಂಗೇನೂ ಮಾಡೋದಿಲ್ಲ. ನಾನು ಹೆಗಲ ಮ್ಯಾಗ ಕೈ ಹಾಕಲ ಸರ್ಚಿನ ಅವನ್ನ.
ಸೊ ಇನ್ನೊಂದು ಪ್ರಮುಖವಾಗಿ ಈಗ ಅಲ್ಲೊಂದು ವೈರಲ್ ಸಾಂಗನ್ನು ಹಾಡು ಹೇಳ್ಕೊಂಡು ನಿಮ್ಮ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಸ್ಟ್ಯಾಚ್ಯೂ ಹತ್ರ. ಕುಮಾರಸ್ವಾಮಿ ಅವರು ಸಹ ಪಾಲ್ಗೊಂಡಿದ್ದಾರೆ, ನೀವ್ಯಾಕೆ ಪಾಲ್ಗೊಂಡಿಲ್ಲ ಸರ್? ಇಲ್ಲಿ ಸೋಮಶೇಖರ್ ಅವರು ನಮ್ಮ ಬಿ ಜೆ ಪಿ ಶಾಸಕರು ಒಳಗೆ ಕೂತಿದ್ರು. ಅವ್ರು ಮನವೊಲಿಸ್ಲಾಕ ಹೋಗಿದ್ದೆ, ಮನವೊಲಿಸ್ಲಾಕ ವಿಫಲ ಆದೆ. ಈಗ ಅದು ಪಾಪ ಅವ್ರು ಹೋರಾಟ ಮುಗಿದಿರ್ಬೇಕು, ನಾ ಮನೆಗೆ ಹೊಂಟೀನಿ. ಸೋಮಶೇಖರ್ನವನೇನು ಏನು ಇಲ್ಲೇ ಉಳಿಸ್ಕೊಂತೀರಾ ಕಳಿಸ್ತೀರಾ ಅಂತ? ಉಳಿಸೋತೀವಿ ಅವ್ರಿಗೆ ಹೇಳೀನಿ. ಒಂದು ಲೋಕಸಭೆ ಚುನಾವಣೆ 100ಕ್ಕೆ 100 ಮೋದಿಯವರು ಆರಿಸಿ ಬರ್ತಾರೆ, ಮೋದಿ ಸರ್ಕಾರ ಬರ್ತದೆ. ಕರ್ನಾಟಕದಲ್ಲಿ ಈ ಸರ್ಕಾರ ಭಾಳ ದಿವಸ ಉಳಿದಿಲ್ಲ, ಇಲ್ಲಿ ಉಳಿದ್ರೆ ಮತ್ತೆ ಮಂತ್ರಿ ಆಗ್ತಾರೆ ಅಂತ ಹೇಳೀನಿ. ಅಂದರೆ ಮಂತ್ರಿ ಮಾಡ್ತೀರಾ ಮತ್ತೆ ಎಸ್ ಟಿ ಸೋಮಶೇಖರ್? ಅವ್ರು ಒಳ್ಳೆಯವರು ಅದಾರ, ಒಳ್ಳೆ ಸಹಕಾರ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ಯಾರ. ಇದಿಷ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ ವಿ ಎನ್ ಪವರ್ ಟಿವಿ ಬೆಂಗಳೂರು.